ನಮಸ್ಕಾರ ವೀಕ್ಷಕರ, ನೀವು ನೋಡ್ತಾ ಇದ್ದೀರಾ ಮೆಂಡು ನ್ಯೂಸ್ ನೆಟ್ವರ್ಕ್. ನಾನು ನಿಮ್ಮ ಧರಣಿ. ಇವತ್ತು ಒಂದು ವಿಶೇಷ ವರದಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಪ್ರಜ್ವಲ್ ರೇವಣ್ಣಗೆ ಜೈಲಿನಲ್ಲಿ ಮೊಬೈಲ್ ಫೋನ್ ಭಾರಿ ಚರ್ಚೆಗೆ ಗ್ರಾಸವಾದ ಜೈಲಿನ ಭದ್ರತೆ. ಪ್ರಜ್ವಲ್ ರೇವಣ್ಣ ಅವರು ಮೊಬೈಲ್ ಫೋನ್ ಬಳಸುತ್ತಿರುವಂತಹ ವಿಡಿಯೋಗಳು ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ಬೆಳವಣಿಗೆಯ ಬೆನ್ನಲೆಯಲ್ಲಿ ಪರಪ್ಪನಗರ ಜೈಲಿನ ಭದ್ರತಾ ವ್ಯವಸ್ಥೆ ಮತ್ತು ಕೈದಿಗಳ ಮೇಲ್ವಿಚಾರಣೆ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದ್ದಿವೆ. ಹೈ ಸೆಕ್ಯೂರಿಟಿ ಇರುವಂತಹ ಜೈಲಿನಲ್ಲಿ ಮೊಬೈಲ್ ಫೋನ್ ನಿಷೇಧ ಆಗಿರುವಂತಹ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮೊಬೈಲ್ ಫೋನ್ ಹೇಗೆ ಬಳಸುತ್ತಾ ಇದ್ದಾರೆ? ಅವರು ಹೊರಗಡೆ ಯಾವ ಅಪರಾಧ ಮಾಡಿ ಯಾವ ಶಿಕ್ಷೆಗೆ ಒಳಗಾಗಿದ್ದಾರೆ ಅಂದರೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವಂತಹವರು ಅಶ್ಲೀಲವಾದ ವಿಡಿಯೋಗಳನ್ನ ನೋಡಿಕೊಂಡು ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ ಆಗಿರೋ ಆ್ಯಪ್ಗಳನ್ನ ರಾಜಾರೋಷವಾಗಿ ಜೈಲಿನೊಳಗಡೆನೆ ಬಳಸುವಂತಹ ಪ್ರಜ್ವಲ್ ರೇವಣ್ಣ ಅವರು ಹೇಗೆ ಅವರ ಬ್ಯಾರೆಕ್ನಲ್ಲಿ ಒಂದು ಫೋನ್, ಚಾರ್ಜರ್ ವೈರ್, ಪೆನ್ ಡ್ರೈವ್, ಮತ್ತೆ ನೋಟ್ಬುಕ್ ಸುಮಾರು 5 ಗಂಟೆಗಳ ತನಿಖೆ ನಡೆಸಿದಾಗ ಅವ್ರ ಬ್ಯಾರೆಕ್ನಲ್ಲಿ ಸಿಕ್ತು. ಇದರ ಹಿಂದೆ ಅಧಿಕಾರಿಗಳ ಕರ್ತವ್ಯ ಲೋಪ ಎಷ್ಟಿದೆ ಅನ್ನೋದು ಯೋಚನೆ ಮಾಡಬೇಕಾಗಿದೆ. ಮೊನ್ನೆ ತಾನೇ ದರ್ಶನ್ ಅವರು ಜೈಲಿನ ಅಧಿಕಾರಿಗೆ ಒಂದು ಮನವಿನ ಸಲ್ಲಿಸಿದ್ರು. ಅದೇನು ಅಂತಂದ್ರೆ, ಸರ್ ಸೊಳ್ಳೆ ಕಾಟ ತಡೆಯಕ್ಕಾಗ್ತಿಲ್ಲ, ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ್ರು. ಆಗ ಜೈಲಧಿಕಾರಿ ದರ್ಶನ್ ಅವರಿಗೆ ಏನು ಉತ್ತರ ನೀಡಿದ್ರು ಅಂದ್ರೆ, ಕಾನೂನಿನ ನಿಯಮದಂತೆ ನಾವು ಸವಲತ್ತನ್ನ ಒದಗಿಸ್ಕೊಡ್ತೀವಿ, ಅದಕ್ಕಿಂತ ಮೀರಿ ಸ್ಪೆಷಲ್ ಆಗಿ ನಾವು ಮಾಡೋಕ್ಕಾಗಲ್ಲ ಅಂತ ಮುಖಾಮುಖಿಯಾಗಿ ಆ ಉತ್ತರನ ನೀಡಿದ್ರು. ಆದ್ರೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ. ಆ ಮೊಬೈಲ್ ಫೋನ್ನಲ್ಲಿರುವಂತಹ ಸಿಮ್ ಕಾರ್ಡ್ ಆಂಧ್ರ ಪ್ರದೇಶದ ನಿವಾಸಿಯ ಹೆಸರಲ್ಲಿ ನೋಂದಣಿಯಾಗಿರುವುದು ವರದಿಯಾಗಿದೆ. ಈ ಕೈದಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರೇ ಹೀಗೆ ಇದ್ದಾರಾ, ಇನ್ನು ಬೇರೆ ಇರೋ ಕೈದಿಗಳು ಹೀಗೆ ಇದ್ದಾರಾ ಅನ್ನೋದು ಒಂದು ಪ್ರಶ್ನಾರ್ಥಕವಾಗಿದೆ. ಈಗ ಕೈದಿ ಅಂತಂದ್ಮೇಲೆ ಜೈಲಿನ ನಿಯಮಗಳಂತೆ ಅಳವಡಿಸ್ಕೊಂಡು ಹೋಗ್ಬೇಕು, ರಾಜಾರೋಷವಾಗಿ ಜೀವನ ಮಾಡ್ಕೊಂಡಿದ್ರೆ ಅವ್ರನ್ನ ಕೈದಿಯಾಗಿ ಹೇಗೆ ನಾವು ಪರಿಗಣಿಸ್ಬೇಕು, ಅವರಲ್ಲಿ ಪರಿವರ್ತನೆ ಹೇಗೆ ಬರುತ್ತೆ? ಜೈಲಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಒಂದು ನಿಷೇಧಿತ ವಸ್ತು ಮೊಬೈಲ್ ಫೋನ್, ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವಂತಹ ಕೈದಿ ಕೈಯಲ್ಲಿ ಮೊಬೈಲ್ ಸಿಕ್ಕಿದೆ ಅಂತಂದ್ರೆ ಅಲ್ಲಿನ ಅಧಿಕಾರಿಗಳ ಕರ್ತವ್ಯ ಲೋಪ ಎಷ್ಟಿದೆ ಅಂತ ಯೋಚನೆ ಮಾಡ್ಬೋದು. ಇವರಿಂದ ಯಾರಿದ್ದಾರೆ? ಜೈಲಧಿಕಾರಿಗಳ, ಜೈಲಿನ ಸಿಬ್ಬಂದಿಗಳಾಗಿರ್ಬೋದು, ಇವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಅಂತಾನು FIR ಕೂಡ ಮತ್ತೊಂದು ದಾಖಲೆ ಆಗಿದೆ. ಆ ಮೊಬೈಲ್ ಫೋನ್ನಿಂದ ಯಾರಿಗೆ ಫೋನ್ ಮಾಡ್ತಾ ಇದ್ದಾರೆ, ಯಾವ ವ್ಯಕ್ತಿ ಜೊತೆ ಸಂಪರ್ಕನ ಹೊಂದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಸಾಥ್ ಕೊಟ್ಟವ್ರು ಯಾರು ಅಥವಾ ಅದಕ್ಕೆ ಬೆಂಬಲ ನೀಡಿದವ್ರು ಯಾರು ಅನ್ನೋದೆಲ್ಲ ಪರಿಗಣಿಸಿ ಅಧಿಕಾರಿಗಳು ತನಿಖೆನ ಮಾಡಿ ಇನ್ನು ಮುಂದೆ ಈ ತರ ಕರ್ತವ್ಯ ಲೋಪಗಳು ನಡೆಯದಂತೆ ಕಟ್ಟುನಿಟ್ಟಿನ ಆದೇಶಗಳು ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನಷ್ಟು ವರದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.